everyone, welcome back to my YouTube channel with a brand new video. ಇವತ್ತಿನ ವಿಡಿಯೋ ಆಲ್ರೆಡಿ ತಮ್ಮನೇಲಿ ಚೆಕ್ ಮಾಡಿರ್ತೀರ. ಪಲ್ಸರ್ 220 ಫುಲ್ ಫೇರಿಂಗ್ ವಿತ್ ಕಸ್ಟಮ್ ಮೇಡ್ ಅಂದರೆ ನಾನೇ ರೆಡಿ ಮಾಡಿರೋವಂಥದ್ದು. ಕೆಲವು ಪಾರ್ಟ್ಸ್ ಮಾತ್ರ, ಇನ್ನು ಮಿಕ್ಕಿದ್ದನ್ನ ಕೇರಳದಿಂದ ಇಂಪೋರ್ಟ್ ಮಾಡಿಸ್ಕೊಂಡಿದ್ದೀನಿ. ಈ 220 ಫುಲ್ ಫೇರಿಂಗ್ ಆದರೆ ತುಂಬ ಜನ ಹೇಳ್ತಾರೆ ಈಟ್ ಇಶ್ಯೂ ಜಾಸ್ತಿ ಆಗುತ್ತೆ, ಬ್ಲಾ 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 ಅಂತ. ಇವಾಗ ಹಾಕಿರುವಂಥ ಫೇರಿಂಗು ಯಾವುದೇ ಥರ ಫುಲ್ ಈಟಿಂಗ್ ಇಶ್ಯೂಸ್ ಬರೋ ಚಾನ್ಸೇ ಇಲ್ಲ, ತುಂಬ ಗ್ಯಾಪ್ಸ್ ಇದೆ. ಸೊ ವಿಡಿಯೋ ನೋಡ್ತೀರಿ, ತೋರಿಸ್ತೀನಿ ಒಂದೊಂದು ಯಾವ್ಯಾವ ಥರ ಇನ್ಸ್ಟಾಲ್ ಮಾಡಬೇಕು, ಯಾವ ಥರ ಹೆಂಗಿದೆ, ಯಾವ ಥರ ಕಾಣಿಸ್ತಿದೆ ಅಂದರೆ ಸೂಪರ್ವಾಗಿದೆ. ನೀವು ಚೆಕ್ಔಟ್ ಮಾಡಿ ನಾನು ತೋರಿಸ್ತೀನಿ. ಸೊ ಬ್ಯಾಕ್ಗ್ರೌಂಡ್ ನಾಯ್ಸ್ಗೆ ಸಾರಿ ಫಾರ್ ದಟ್ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಈ ಪ್ಯಾನಲ್ ಬಂದ್ಬಿಟ್ಟು RS200 ಎರಡು ಥರ ಬರುತ್ತೆ, 1.2 ಆ್ಯಂಡ್ ದೆನ್ 2.2, ನೀವು ಯಾವ್ದು ಬೇಕಾದ್ರೆ. ಸೊ ಇಲ್ಲಿ ಲೆಫ್ಟ್ ಸೈಡು ಪ್ಯಾನಲ್ಗೆ 4 ಇಂಚ್ ಉದ್ದ ಜಾಸ್ತಿ ಬರುತ್ತೆ, ಯಾಕಂದರೆ ಸ್ಟ್ಯಾಂಡ್ ಟಚ್ ಆಗುತ್ತೆ, ಸೈಡ್ ಸ್ಟ್ಯಾಂಡು. ಅದು ಕಟ್ ಮಾಡ್ಕೊಂಡಿದ್ದೀನಿ, ನಾನು ಆಲ್ರೆಡಿ ಕಟ್ ಮಾಡಿದ್ದೆ. ಸೊ ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ಆ್ಯಕ್ಸಲ್ ಬ್ಲೇಡರ್ ಕಟ್ ಮಾಡಿ, ಸೊ ಗ್ರೈಂಡರ್ ಮಿಷಿನ್ಗಿಂತ. ಸೊ ರೈಟ್ ಸೈಡು ಕೂಡ ನೀವು ಮೇಲ್ಗಡೆ 2 ಇಂಚ್ ಕಟ್ ಮಾಡಬೇಕಾಗುತ್ತೆ, ಯಾಕಂದರೆ ರೈಟ್ ಸೈಡಲ್ಲಿ ಬ್ಯಾಕ್ ಬ್ರೇಕು ಅಪ್ಲೈ ಮಾಡೋದ್ರಿಂದ ಸೊ ಅದಕ್ಕೆ ಟಚ್ ಆಗುತ್ತೆ ನೀವು ಅಪ್ಲೈ ಮಾಡಿದಾಗ. ಸೊ ಅದಕ್ಕೆ 1 ಇಂಚ್ 1.5 ಇಂಚ್ ಕಟ್ ಮಾಡ್ಕೊಳ್ಳಿ ನೀಟಾಗಿ, ನಾನು ತೋರಿಸ್ತಿರೋ ಹಂಗೆ. ಆ್ಯಂಡ್ ಇದು ಬಂದು ವೇಗಸ್ ಹೆಲ್ಮೆಟ್ದು ಶೀಲ್ಡ್ ಇದು. ಸೊ ಅಲ್ಲಿ ಮೇಲ್ಗಡೆ ಪ್ಯಾನಲ್ಸು ಎಂಟಿ ಕಾಣೋದ್ರಿಂದ ಸೊ ನೀವಲ್ಲಿ FZ ಸ್ಕೂಪ್ ಕೂಡ ಹಾಕೋಬೋದು. ಸೊ ಅದು ಎಲ್ಲರೂ ಹಾಕೋದ್ರಿಂದ ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ನಾನು ಇದನ್ನು ನೀಟಾಗಿ ಹೀಟ್ ಮಾಡಿ ಅರ್ಧ ಕಟ್ ಮಾಡಿ ನೀಟಾಗಿ ಹೀಟ್ ಮಾಡಿ ಬೆಂಡ್ ಮಾಡ್ಕೊಂಡಿದ್ದೀನಿ. ಸೊ ಮೇಲ್ಗಡೆ ಫೇರಿಂಗಿಗೆ ನೀಟಾಗಿ ಕುತ್ಕೊಳ್ಳಿ ಅಂತ. ಸೊ ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್ ಒಂದು ಒಂದೇ ಶೀಲ್ಡಲ್ಲೇ ಆಗುತ್ತೆ. ಸೊ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ಗಟ್ಟಿ ಕೂಡ ಇರುತ್ತೆ. ಸೊ ಇದಕ್ಕೂ ಕೂಡ ನೀಟಾಗಿ ಹೀಟ್ ಮಾಡಿಕೊಂಡು ಬೆಂಡ್ ಮಾಡ್ಕೊಂಡಿದ್ದೀನಿ ಸರ್ಫೇಸ್ನ. ಸೊ ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್ ಒಂದಾಗುತ್ತೆ. ಇಲ್ಲಿ ನೀಟಾಗಿ ಪ್ಯಾನಲ್ ಇಟ್ಕೊಂಡು ಹೋಲ್ ಮಾಡ್ಕೊಳ್ಳಿ, 3 ಹೋಲ್ ಆಗುತ್ತೆ. ಸೊ ಟೋಟಲ್ ಓವರ್ ಆಲ್ ಪ್ಯಾನಲ್ಲಿ ನಿಮಗೆ 6 ನೆಟ್ಸ್ ಯೂಸ್ ಆಗುತ್ತೆ ಅಷ್ಟೇ ಫಿಟ್ ಆಗೋಕ್ಕೆ. ಸೊ ಇವಾಗ ನೀಟಾಗಿ ಪೇಂಟಿಂಗ್ ಪ್ರೋಸೆಸ್ ಮುಗಿಸ್ಕೊಳ್ಳೋಣ. ನೀಟಾಗಿ ಒಂದು ಬಟ್ಟೆ ತೊಗೊಂಡು ವೈಪ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಪ್ರೇ ಪೇಂಟ್ ತೊಗೊಂಡು ನೀಟಾಗಿ ಸ್ಪ್ರೇ ಮಾಡ್ಕೊಳ್ಳಿ. ಫೈನಲಿ ಫಿನಿಶಿಂಗ್ ಈ ಥರ ನೀಟಾಗಿ ಬಂದಿದೆ. ಸೊ ಈಗ ಫಿಟ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಬೇಕಾಗಿರೋವಂಥದ್ದು ಈ ಎಲೆಕ್ಟ್ರಿಕ್ ಪೈಪ್ಸ್ಗೆ ಕ್ಲ್ಯಾಂಪು. ಸೊ 6 ಕ್ಲ್ಯಾಂಪ್ಸ್ ಬೇಕಾಗುತ್ತೆ, 3 ಲೆಫ್ಟು 3 ರೈಟ್ಸು. ಈ ಥರ ನೀಟಾಗಿ ಸ್ಟ್ರೈಟ್ ಮಾಡ್ಕೊಳ್ಳಿ. ಆ್ಯಂಡ್ ಅದು ಹೋಲ್ ಸ್ವಲ್ಪ ಕಮ್ಮಿ ಇರುತ್ತೆ, ಬೋಲ್ಟ್ ಹೋಗುವಷ್ಟು ಹೋಲ್ ಇರೋಲ್ಲ. ಸೊ ಅದಕ್ಕಾಗಿ ಈ ಥರ ನೈಫ್ ತೊಗೊಂಡು ನೀಟಾಗಿ 2-3 ಸಲ ರೌಂಡ್ ಮಾಡಿ ಅದು ನೀಟಾಗಿ ಹೋಲ್ ಆಗೋಗುತ್ತೆ. ಸೊ ನಾನು ಆಲ್ರೆಡಿ ಕ್ಲ್ಯಾಂಪ್ಸ್ ಫಿಟ್ ಮಾಡಿದ್ದೀನಿ. ಸೊ ಇದೇ ಥರ ಕ್ಲ್ಯಾಂಪ್ನ ನೋಡಿ ಇಲ್ಲೊಂದು ಹಾಕ್ಕೊಳ್ಳಿ, ಸ್ವಲ್ಪ ಲೈಟಾಗಿ ಬೆಂಡ್ ಮಾಡ್ಕೊಳ್ಳಿ ಅದನ್ನ. ಇಲ್ಲಿ ಬಂದ್ಬಿಟ್ಟು ನಾನು ಫಾಗ್ ಲ್ಯಾಂಪ್ಸ್ದು ಕ್ಲ್ಯಾಂಪ್ಸ್ ಯೂಸ್ ಮಾಡಿದ್ದೀನಿ. ಸೊ ವೇಸ್ಟ್ ಒಂದು ಬಿದ್ದಿತ್ತು ಅಂತ. ಸೊ ಇಲ್ಲಿ ಕೂಡ ನೀವು ಅದೇ ಕ್ಲ್ಯಾಂಪ್ನ ಯೂಸ್ ಮಾಡ್ಕೋಬೋದು, ಏನಿಲ್ಲ ತೊಂದರೆ ಏನಿಲ್ಲ ಆಗುತ್ತೆ. ಇಲ್ಲೊಂದು ಕ್ಲ್ಯಾಂಪ್ ಹಾಕ್ಕೊಳ್ಳಿ ನೀಟಾಗಿ. ಹಿಂದೆಗಡೆ ಒಂದು ನೆಟ್ ಬೋಲ್ಟ್ ಬರುತ್ತೆ. ಸೊ ಅದಕ್ಕೇ ನೀವು ನೀಟಾಗಿ ನೆಟ್ನ ಟೈಟ್ ಮಾಡಿ ಹಾಕ್ಕೊಳ್ಳಿ. ಸೇಮ್ ಲೆಫ್ಟ್ ಸೈಡು ಕೂಡ ಅದೇ ಪ್ರೊಸೆಸ್ನೇ ಫಾಲೋ ಮಾಡ್ಕೊಳ್ಳಿ. ಇಲ್ಲೊಂದು ಕ್ಲ್ಯಾಂಪ್ ಹಾಕ್ಕೊಳ್ಳಿ, ಆರೊಂದು ಬರುತ್ತಲ್ಲ ಅಲ್ಲೊಂದು ಹಾಕ್ಕೊಳ್ಳಿ. ಕೆಳಗಡೆ ಇಂಜಿನ್ ಹತ್ರ ಒಂದು ನೆಟ್ ಬರುತ್ತೆ, ಅಲ್ಲಿಗೆ ಒಂದು ಹಾಕ್ಕೊಳ್ಳಿ. ಬೋಲ್ಟ್ ಬರುತ್ತೆ. ಈಗ ನೀಟಾಗಿ ಫಿಟ್ ಮಾಡ್ಕೊಳ್ಳೋಣ. ಇಲ್ಲಿ 10mm ಬೋಲ್ಟು ಯೂಸ್ ಆಗುತ್ತೆ. ಆಲಂಕಿ ತೊಗೊಳ್ಳಿ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ನೀಟಾಗಿ ಈಸಿ ಟು ರಿಮೂವ್ ಇರುತ್ತೆ. ಸೊ ಯಾರ್ದಾರು ಹೆಲ್ಪ್ ತೊಗೊಳ್ಳಿ ಫಸ್ಟು, ಯಾರಾದರೂ ಇದ್ದರೆ. ಇಲ್ಲ ಅಂದರೆ ಇಲ್ಲಿ ಯಾರೂ ನನಗಿದ್ದಿಲ್ಲ, ಸೊ ನಾನು ಒಬ್ಬನೇ ಹಾಕ್ಕೊಂಡಿದ್ದೀನಿ ನೀಟಾಗಿ.
ಸೊ ಇಲ್ಲಿ ಎಲ್ಲದಕ್ಕೂ ವಾಶು ಸಪ್ಲೈ ಮಾಡ್ಕೊಳ್ಳಿ ಫ್ರಂಟ್ ಟು ಬ್ಯಾಕು. ಸೊ ನೀಟಾಗಿ ಗಟ್ಟಿಗೆ ಹಿಡ್ಕೊಳ್ಳುತ್ತೆ. ಟಚ್ ಆದ್ರೂ ಬ್ರೇಕ್ ಆಗೋ ಚಾನ್ಸಸ್ ಇರಲ್ಲ. ಸೊ ಇಲ್ಲಿ 3 ಬೋಲ್ಟ್ಸ್, ಒಂದು ಇಲ್ಲೊಂದು ಹಾಕ್ಕೊಳ್ಳಿ ಆ್ಯಂಡ್ ಇಲ್ಲೊಂದು ಕೆಳಗಡೆ ಒಂದು. ಸೊ ಫೈನಲಾಗಿ ಒಂದು ಸೈಡ್ ಕಂಪ್ಲೀಟ್ ಆಯಿತು. ಸೊ ಈಗ ಲೆಫ್ಟ್ ಸೈಡ್ ಕಂಟಿನ್ಯೂ ಮಾಡೋಣ. ಸೇಮ್ ಪ್ರೊಸೆಸ್ಸು, 3 ಬೋಲ್ಟ್ ಅಲ್ಲಿಗೂ ಎಷ್ಟು ಹಾಕಿದ್ರು ಅಷ್ಟೇ ಹಾಕಿ, ಇಲ್ಲೂ ಅಷ್ಟೇ ಹಾಕಿ. ಇಲ್ಲಿ ಸ್ಕ್ರೂಸ್ ತೊಗೊಂಡಿದ್ದೀನಿ, 2 ಸ್ಕ್ರೂ ಹಾಕ್ರಿ, ಜಾಸ್ತಿ ಏನು ಹಾಕೋಕ್ಕೋಗ್ಬೇಡಿ, ಪ್ಯಾನೆಲ್ ಡ್ಯಾಮೇಜ್ ಆಗುತ್ತೆ. ಒರಿಜಿನಲ್ಲು ಪ್ಯಾನೆಲ್ ಡ್ಯಾಮೇಜ್ ಆಗುತ್ತೆ ಅದಕ್ಕೋಸ್ಕರ. ಸೊ ಇಲ್ಲೊಂದು ಸ್ಕ್ರೂ ಹಾಕ್ಕೊಳ್ಳಿ ಆ್ಯಂಡ್ ಲೆಫ್ಟ್ ಸೈಡ್ ಒಂದು ಹಾಕ್ಕೊಳ್ಳಿ. ಸ್ವಲ್ಪ ಶಾರ್ಪ್ ಇರಲಿ, ಸೊ ದಟ್ ಸ್ಕ್ರೂ ಡ್ರೈವರಲ್ಲಿ ನೀವು ಟೈಟ್ ಮಾಡಿದಾಗ ಅದು ನೀಟಾಗಿ ಹೋಗುತ್ತೆ. ಡ್ರಿಲ್ಲಿಂಗ್ ಮಿಷನಲ್ಲಿ ಹೋಲ್ ಮಾಡೋಕ್ಕೆ ಹೋಗಬೇಡಿ, ಫ್ರೇಮ್ ಡ್ಯಾಮೇಜ್ ಆಗುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಆ್ಯಂಡ್ ಇದೇ ಥರ ಕಂಟೆಂಟ್ಗೆ ವೀಡಿಯೋಸ್ಗೆ ನಾನು ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಮರೀದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆ್ಯಂಡ್ ಯಾವುದೇ ಡೌಟ್ಸ್ ಇದ್ರೂ ನನಗೆ DM ಮಾಡಿ. ಸೊ ಸೈನಿಂಗ್ ಆಫ್, ಬಾಯ್ ಬಾಯ್.